ಒಂದು ಸಂವಿಧಾನವನ್ನು ಅಡಿನಲ್ಲೇ ನಾವೆಲ್ಲ ಕೆಲಸ ಮಾಡಬೇಕು. ಗವರ್ನರ್ ಅವರು ನಮ್ಮ ರಾಜ್ಯಕ್ಕೆ ಸಂವಿಧಾನದ ಹೆಡ್ ಅವ್ರ ಮುಂದೆ ನಮ್ಮ ಪಕ್ಷ ನಮ್ಮ ಮುಖ್ಯಮಂತ್ರಿಗಳು ಲೀಸ್ಟ್ ಕಳಿಸಿದಾಗ ಅವರು ಸ್ವೇರಿಂಗ್ ಮಾಡಿಸಿದ ಮೇಲೆ ಕಾನೂನು ಬಾಹಿರ ಅಂತ ಎಲ್ಲಿ ಬರುತ್ತೆ? ಒಬ್ಬ ದಲಿತನ್ನು ಇಷ್ಟೊಂದು ಕೆಟ್ಟದಾಗಿ ನಡೆಸ್ಕೊಳ್ಳೋ ಅವಶ್ಯಕತೆ ಬಿ ಜೆ ಪಿಯ ಮುಖಂಡರಿಗೆ, ಅಪೋಸಿಷನ್ ಲೀಡ್ರಿಗೆ ಇದೆಯಾ? ಈಗ ಅವರು ಗವರ್ನರು ಅವರ ಸರ್ಕಾರನೇ ಆಗಿರ್ತಾರಲ್ವ, ಅಲ್ಲೇ ಕೇಳ್ಬೋದಾಯ್ತಲ್ಲ ಅವರು, ನೀವು ಹೆಂಗೆ ಕೊಟ್ಟಿದ್ದೀರಿ ಇವರಿಗೆ ಕಾನೂನು ಬಾಹಿರ, ಇವರು ಕೋರ್ಟಲ್ಲಿದೆ, ಇವರು ಸಂವಿಧಾನದಲ್ಲಿ ತಂದಿದೆ ಅಂತ ಕೇಳ್ಬೋದಾಯ್ತಲ್ಲ ಅವರು. ಕನಿಷ್ಠ ಅಶೋಕ್ ಮತ್ತು ವಿಜೇಂದ್ರ ಅವರು ಮತ್ತು ಅವರ ತಂಗಡಿಗರು ಅಲ್ಲಿ ಅವರ ಗವರ್ನರ್ ಹತ್ರ ಕೊಟ್ಟು ಶೇರಿಂಗ್ ತಗೊಂಡು ಬಂದಿರೋರನ್ನ ಇಲ್ಲಿ ತೆಗೀರಿ ಅಂತ ಅಂದರೆ ಅರ್ಥ ಏನಿದೆ? ಅದು ಬಿಟ್ಟು ಒಂದು ಕಡೆ ಇಲ್ಲಿ ಚರ್ಚೆ ಮಾಡಿ, ಹೌದು ಏನೇನು ಡಿಫೆಕ್ಟ್ ಆಗಿದೆ, ನಾವು ಗವರ್ನರ್ ಏನು ತಪ್ಪು ಮಾಡಿದ್ದಾರೆ, ನಾವೇನು ತಪ್ಪು ಮಾಡಿದ್ದೀವಿ, ಅವ್ರು ಎಲ್ಲಿ ತೊಗೋಬಾರ್ದಾಗಿತ್ತು, ಚರ್ಚೆ ಮಾಡಲಿ. ನಮ್ಮ ಮುಖ್ಯಮಂತ್ರಿಯವರು 10 ಸಾಲ ಹೇಳಿದ್ದಾರೆ, ಬಂದು ಚರ್ಚೆ ಮಾಡಲಿ, ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ಆವಾಗ ತೆಗೆಯುವಂಥದ್ದು ಏನಾದ್ರು ಅವರಿಗೆ ಇಂಥ ಪಾಯಿಂಟಲ್ಲೇ ನೀವು ತೊಗೋಬಾರ್ದಾಯಿತು, ಗವರ್ನರ್ ಇಂಥ ಕಾರಣಕ್ಕೆ ಮಾಡಿಬಿಟ್ಟಿದ್ದಾರೆ, ಅಥವಾ ಗವರ್ನರ್ ತಪ್ಪು ಅಂತ ಹೇಳಿ. ಮೊದಲನೇ ತಪ್ಪು ಈಗ ನಮ್ದಾದರೆ, ಎರಡನೇ ತಪ್ಪು ಗವರ್ನರ್ ಆಗಿದೆ. ಇಲ್ಲಂದರೆ ಅವ್ರು ತಪ್ಪು ತಗೋಬಾರ್ದಾಯಿತು ಅನ್ನೋದಾದರೆ ಇವ್ರು ಗವರ್ನರ್ ಬಗ್ಗೆನೂ ಹೇಳ್ಬೇಕಾಗುತ್ತಲ್ಲ. ಚರ್ಚೆ ಮಾಡಲಿ, ಬಂದು ಒಳಗಡೆ ಚರ್ಚೆ ಮಾಡಿದ್ರೆ ಅದಕ್ಕೇನಾದರೂ ತೀರ್ಮಾನವನ್ನು ನಾವು ತಗೊಳ್ಳಿಕ್ಕಾಗುತ್ತೆ. ಇವತ್ತು ಬಿ ಜೆ ಪಿ ಮತ್ತು ಜನತಾ ದಳದವರು ಇವರಿಗೆ ಇಷ್ಟು ದಿವಸ ಸದನವನ್ನು ಒಂದು ದಿವಸನೂ ನಡೆಸ್ದಂಗೆ ಇವರು ಸದನದಲ್ಲಿ ಗಲಾಟೆ ಮಾಡ್ತಾ ಇದ್ದಾರಲ್ಲ, ಎಷ್ಟರ ಮಟ್ಟಿಗೆ ಈ ರಾಜ್ಯದ 7 ಕೋಟಿ ಜನಕ್ಕೆ ಉತ್ತರ ಕೊಡ್ತಾರೆ? ಯಾರೋ ಒಬ್ಬ ದಲಿತನ್ನು ತಗ್ಸೋದ್ರಿಂದ 7 ಕೋಟಿ ಜನರ ಸಮಸ್ಯೆ, ಒಂದು ಕಡೆ ಮಳೆ ಇಲ್ಲ, ಇನ್ನೊಂದು ಕಡೆ ಅನೇಕ ಸಮಸ್ಯೆಗಳಿವೆ, ಇನ್ನೊಂದು ಕಡೆ SIR ಆಗ್ತಾ ಇದೆ. ಈ ಎಲ್ಲ ಸಮಸ್ಯೆನ ಬಿಟ್ಟು ಅವ್ರು ತಗ್ಸೋದೇ ದೊಡ್ಡದ ಇವ್ರಿಗೆ? ಎಷ್ಟರ ಮಟ್ಟಿಗೆ ಬರಗಾಲ, ಈ ಎಲ್ಲ ಬಿಟ್ಟು ಈ JDS ನೆನೆ ಇವ್ರು ಹೇಳ್ತಾರೆ, ನಮ್ಮ ಅಶೋಕ್ ಅಯ್ಯೋ JDSದವ್ರು ನಾವು ಕೇಳಿದ್ರೆ ಏನು ತೀರ್ಮಾನ ತಗೊಳಕ್ಕಾಗಲ್ಲ. ಇನ್ನು ಯಾವ ಮಟ್ಟಕ್ಕೆ ಇವರು ಈ ಸದನವನ್ನು ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಸೊ ಅದನ್ನು ಜನ ತೀರ್ಮಾನ ಮಾಡ್ತಾರೆ ಒಂದು ದಿವಸ ಈ ಸ್ಟಾರ್ಟನ್ನು. ಮತ್ತು ಈಗ ಸೆಂಟ್ರಲ್ ಅವರು BJP ಅವ್ರ ಗೈಡ್ಲೈನ್ಸ್ ಇಲ್ಲದೆ ಅವ್ರು ಮಾಡೋಕ್ಕಾಗಲ್ಲ. ನ್ಯಾಷನಲ್ ಪಾರ್ಟಿ ಮಾಡೋದಕ್ಕೂ ಒಂದು ಇತಿಮಿತಿ ಇರುತ್ತಲ್ಲ. ಒಂದು ದಿವಸ ಸ್ಟ್ರೈಕ್ ಮಾಡಿದ್ರು, ಎರಡನೇ ದಿವಸ ಚರ್ಚೆ ಕೊಡದೆ ಸ್ಟ್ರೈಕ್ ಮಾಡಿ, ಚರ್ಚೆ ಕೊಡೋಕೆ ರೆಡಿ ಇದ್ದೀವಿ ಅಂದರೆ ಚರ್ಚೆನೇ ಬೇಡ ಅಂದರೆ, ಚರ್ಚೆಗೆ ಬಂಡವಾಳ ಇಲ್ಲದೆ ಇರೋದು ತಾನೇ ಇವರೆಲ್ಲ ಹೇಳ್ತಾ ಇರೋದು. ಚರ್ಚೆ ಮಾಡೋಕ್ಕೆ ಟೆಕ್ನಿಕಲ್ ಆಗಿ ಬಂಡವಾಳ ಇದ್ದರೆ ಚರ್ಚೆ ಯಾಕೆ ಮಾಡೋಕ್ಕಿಲ್ಲ? ನಾನು ನಿಮ್ಮ ಹತ್ರ ಯಾವುದೇ ವಿಚಾರ ಆಗಲಿ, ಇಲ್ಲ ನನಗೆ ಕನ್ವಿನ್ಸ್ ಮಾಡಪ್ಪ, ಇಲ್ಲ ನಾನು ನಿಮಗೆ ಕನ್ವಿನ್ಸ್ ಮಾಡ್ತೀನಿ, ಯಾವುದೋ ಒಂದು ತಾರ್ಕ ಬಿದ್ದರೆ, ಇಲ್ಲ ನಾನು ಹೇಳೋದು ಸರಿ ಅಂತ ಒಪ್ಕೊ, ಇಲ್ಲ ನೀವು ಹೇಳೋದು ನಾನು ಸರಿ ಅಂತ ಒಪ್ಕೋತೀನಿ, ನಾವು ಅದಕ್ಕೆ ತಯಾರಿದ್ದೀವಲ್ಲ. ಹಂಗೆ ಹೇಳಿದಾರೆ ಕುಮಾರಸ್ವಾಮಿನೂ ಜೈಲಲ್ಲೇ ಇರ್ತಾರೆ ಅಂಥವ್ರು ಭಾಳ ಜನ ಅವರು, ಒಬ್ಬರಲ್ಲ, ಇದೆಲ್ಲ ಥರ ಅಲ್ಲ. ಅದನ್ನೇ ನಾನು ಹೇಳೋದು, ಆ ಥರ ಇದ್ದರೆ ಗವರ್ನರ್ ಅವರು ಅವತ್ತೇ ರಿಜೆಕ್ಟ್ ಮಾಡ್ಬೋದಾಯ್ತಲ್ಲ. ನಿಮ್ಮ ಪಾರ್ಟಿ ಡೆಲ್ಲಿಯಲ್ಲಿ ಮಾಡ್ತು, ಅದಕ್ಕೆ ಇವ್ರಿಗೆ ಮಾಡಬೇಕು ಅನ್ನೋ ಅಷ್ಟೇ. ಅಲ್ಲಿ ಜಂಜಿ ಮಾಡಿದ್ದು ಸ್ಟಾರ್ಟ್ ಆಗಿದ್ದು, ಆ ಜಂಜಿ ಮಾಡಿದ್ದು ಸರಿ ಇರೋದ್ರಿಂದ ನಾವು ಅವ್ರಿಗೆ ಬೆಂಬಲ. ಸೊ ಅದು ನೀಟ್ ಎಕ್ಸಾಮ್ದು ಪ್ರಾಬ್ಲಮ್ ಇರೋದ್ರಿಂದ ಅವ್ರು ಮೊದಲೇ ತಗೊಂಡಿದ್ರು ಪ್ರಾಬ್ಲಮ್ನ, ಅದ್ರ ಬಗ್ಗೆ ಕ್ರಮ ತಗೊಂಡಿದ್ರೆ, ಅದ್ರ ಬಗ್ಗೆ ಎಂಕ್ವೈರಿ ಮಾಡಿದರೆ ಬಹುಶಃ ಈ ಮಂತ್ರಿನ ರಾಜೀನಾಮೆ ಕೊಡೋದು ಬರ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಉದಾಸೀನ ಮಾಡಿದ್ರು ಅದು ಅಲ್ಲಿಗೆ ಹೋಗಿ ತಲುಪ್ತು. ಅದಕ್ಕೂ ಇದಕ್ಕೂ ಸಂಬಂಧ ಹೋಲಿಸಿದೆ. ನಮಸ್ಕಾರ.